ಕೇವಲ ಅಭಿಮಾನಿಗಳು ಅಥವಾ ಕನ್ನಡಿಗರು ಪ್ರಶ್ನೆ ಮಾಡಿದ್ರು ಹಿಂದಿ ಪೇಜನ್ನು ಸ್ಟಾಪ್ ಮಾಡಬೇಕು ಅಥವಾ ಅದನ್ನು ರದ್ದು ಮಾಡಬೇಕು ಅನ್ನೋದು ಅಷ್ಟಕ್ಕೆ ಮಾತ್ರನಾ? ನಾನು ಆಗಲೇ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೆ, ನಮ್ಮ ನ್ಯಾಷನಲ್ ಮೀಡಿಯಾಗಳು, ರಾಷ್ಟ್ರೀಯ ಮಾಧ್ಯಮಗಳು ಇದನ್ನು ಹೆಂಗೆ ಪರಿಗಣಿಸ್ತಿದೆ ಅಂತಂದರೆ, ಕನ್ನಡಿಗರು ಪ್ರಶ್ನೆ ಮಾಡೋದೇನೆ ದಾರ್ಷ್ಟ್ಯ. ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಸ್ವೀಕೃತಿ ಮನೋಭಾವನೆ ಇಲ್ಲ, ಬೇರೆ ಭಾಷೆಗಳನ್ನು ಸಹಿಸೋದೇ ಇಲ್ಲ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಆಗ್ತಿದೆಯಲ್ಲ, ಇದನ್ನು ನಾವು ಪ್ರಶ್ನೆ ಮಾಡಬೇಕಾ ಅಂತೇಳಿ ನಮ್ಮ ಎರಡನೇ ಬ್ರೇಕಿಂಗು. ಜೊತೆಗೆ ಚೇತನ್ ಅಹಿಂಸಾ ಅವರು ಕೂಡ ಇದೇ ನಿಟ್ಟಿನಲ್ಲಿ ಮಾತನಾಡಿದ್ರು. ಬಹುಶಃ ಅವರು ದೂರವಾಣಿ ಸಂಪರ್ಕ ಕೂಡ ಸಿಗ್ತಾರೆ ಎರಡನೇ ಬ್ರೇಕಿಂಗ್ ಆದಮೇಲೆ. ಪೇಜ್ ತೆಗೆದಿದ್ದು ಬೇರೆ ಭಾಷೆಗಳ ಅಭಿಮಾನಿಗಳಿಗೋಸ್ಕರ. ಈಗ ಜೋಸೆಫ್ ಸರ್ ಕೂಡ ಇದೇ ಹೇಳ್ತಿದ್ರು, ಬೇರೆ ಭಾಷೆಯವರು ಅರ್ಥ ಮಾಡ್ಕೊಳ್ಳಿ, ಅಪ್ಡೇಟ್ನ ತೆಗೆದುಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾವು ಮಾಡಿದ್ವಿ, ದಬ್ಬಾಳಿಕೆ ಅಥವಾ ಹೇರಿಕೆ ಉದ್ದೇಶ ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ತಿದ್ದಾರೆ. ಆದರೆ ಈ ನೆಲದ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಕೊಂಡ್ರೆ ಇಲ್ಲಿ ಭಾಷಾ ವಿಚಾರದಲ್ಲಿ ಆಗ್ತಾ ಇರುವ ಸಂಘರ್ಷಗಳನ್ನು ತಿಳಿದುಕೊಳ್ಳದೆ ಇಂಥ ಪ್ರಯತ್ನ ಕೈ ಹಾಕಿದ್ರೆ ಇದನ್ನ ಕೇವಲ ನಾವು ಒಂದು ಅಪ್ಡೇಟ್ ಅನ್ನ ಕೊಡೋ ಸಲುವಾಗಿ ಮಾಡಿದ ಪ್ರಯತ್ನ ಅಂತ ಮಾತ್ರ ಪರಿಗಣಿಸ್ಲಿಕ್ಕೆ ಸಾಧ್ಯನಾ? ನಾವಿದನ್ನ ಪ್ರಶ್ನೆ ಮಾಡಿಬಿಟ್ರೆ ಕನ್ನಡಿಗರು ದಾರ್ಷ್ಟ್ಯ ಮಾಡ್ತಿದ್ದಾರೆ, ಪ್ರತಿ ವಿಚಾರಕ್ಕೂ ಕೂಡ ತಗಾದೆ ತೆಗಿತಾ ಇದ್ದಾರೆ, ಕನ್ನಡಿಗರಿಗೆ ವಿಶಾಲ ಮನೋಭಾವನೆ ಇಲ್ಲವೇ ಇಲ್ಲ, ಹಿಂದಿ ಅಂದ್ಬಿಟ್ರೆ ಸಾಕು ಉರಿದು ಬೀಳ್ತಾರೆ, ಈ ರೀತಿಯಾದೆಲ್ಲ ವಿಶ್ಲೇಷಣೆಗಳು ರಾಷ್ಟ್ರೀಯ ಮಾಧ್ಯಮದಲ್ಲಿ. ಇನ್ಫ್ಯಾಕ್ಟ್ ಜೋಸೆಫ್ ಸರ್ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ರು, ಭಾಸ್ಕರ್ ರಾವ್ ಅವರು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ರು. ಇಂಥದ್ದೇ ಪ್ರಶ್ನೆಗಳು. ಹಾಗಾದ್ರೆ ನಾವು ಕೇಳಬಾರ್ದ ಪ್ರಶ್ನೆ? ಎಷ್ಟು ದಿನಗಳ ಕಾಲ ಇದೇ ರೀತಿಯಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಭಾಷೆನ ಉಳಿಸ್ಕೊಳ್ಳಿಕ್ಕೆ ನಾವು ಹೋರಾಟವನ್ನೇ ಮಾಡಬೇಕು ಅಂತ ಹೇಳಿ ಚೇತನ್ ಅಹಿಂಸಾ ಅವರ ರಿಯಾಕ್ಷನ್ ಬೈಟ್ ಇತ್ತು. ಬಹುಶಃ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಹಾಗಾಗಿ ಅದನ್ನು ಪ್ಲೇ ಮಾಡದೆ ನೇರವಾಗಿ ಚೇತನ್ ಅವ್ರನ್ನೇ ನಾನು ಪ್ರಶ್ನೆ ಮಾಡ್ತೀನಿ. ಬಿಸ್ನೆಸ್ಸು, ವ್ಯಾಪಾರ, ಹಾಗಾಗಿ ಅದರ ಎಕ್ಸ್ಪ್ಯಾನ್ಷನ್ಗೆ ಏನು ಬೇಕೋ ಅದು ಮಾಡ್ತಾರೆ. ಹಿಂದಿ ಅಭಿಮಾನಿಗಳಿಗೋಸ್ಕರ ಹಿಂದಿ ಅಪ್ಡೇಟ್ ಆಯಿತು ಸರ್, ಬಟ್ ಬಂಡವಾಳ ಅಂತಿರೋದು ಕನ್ನಡಿಗರ ಅಭಿಮಾನ, ಬಂಡವಾಳ ಅಂತಿರೋದು ಕನ್ನಡಿಗರ ಪ್ರೀತಿ. ಹಾಗಾಗಿ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಂತಂದ್ರೆ ಅದಕ್ಕೆ ಬೆಲೆ ಕೊಡಬೇಕಾಗಿರೋದು ಕರ್ತವ್ಯ ಅಲ್ವಾ ಅಂತ ಹೇಳಿ ಚೇತನ್ ಸರ್. ಇದು ನಮಗೆ ಹಿಂದಿ ಮಾಧ್ಯಮದವರು ಏನಾದ್ರು ಹೇಳ್ತಾ ಇದ್ರೆ ಇದು ಕನ್ನಡಿಗರು, ಕರ್ನಾಟಕದವರು ಸಹಿಷ್ಣುತೆಯಿಂದ ಇದನ್ನು ಒಪ್ತಾ ಇಲ್ಲ ಅಲ್ವೇ ಅಲ್ಲ. ಇದನ್ನ ಒಪ್ತಾ ಇಲ್ಲದೆ ಇರೋದು ಯಾಕಂದ್ರೆ ನಮ್ಮಂತ ಕರ್ನಾಟಕದವ್ರಿಗೆ ಸಂವಿಧಾನದ ಒಂದು ಒಕ್ಕೂಟದ ವ್ಯವಸ್ಥೆಯ ಪರಿಕಲ್ಪನೆ ನಾವು ಎತ್ತಿ ಹಿಡಿತಾ ಇದ್ದೀವಿ. ಬಹಳ ಮುಖ್ಯವಾಗಿ ನಮಗೆ ಈ ದೇಶದ ಪರಿಕಲ್ಪನೆ ಒಂದು ರಾಜ್ಯಕ್ಕೆ ಒಂದು ಭಾಷೆ, ಮತ್ತೆ ಕರ್ನಾಟಕದ ಎಲ್ಲ ನಮ್ಮ ಭಾಷೆಗಳು ಕರ್ನಾಟಕದ ಭಾಷೆಗಳು. ಬಹಳ ಮುಖ್ಯವಾಗಿ ಇದು ಒಂದು ಬಿಸ್ನೆಸ್ ಇಂಟ್ರೆಸ್ಟೇ. ಆ ಬಿಸ್ನೆಸ್ ಇಂಟ್ರೆಸ್ಟ್, ಹಣಕಾಸಿನ ಇಂಟ್ರೆಸ್ಟ್ ನ ಪ್ರಶ್ನೆ ಮಾಡಬೇಕು ಅಂದ್ರೆ ವಿಚಾರದ ಜೊತೆ ಅವ್ರಿಗೆ ಹಣಕಾಸಿನ ಲಾಸ್ ಆಗೋ ರೀತಿನಲ್ಲೂ ಕೂಡ ನಾವು ಅದನ್ನ ಆಲೋಚನೆ ಮಾಡಬೇಕು. ಅವಾಗ ಅವ್ರು ಬದಲಾಗ್ತಾರೆ. ನೀವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನನ್ಗೆ ಬಹುಶಃ ಈ ಹಿಂದಿ ಇದನ್ನ ಖಾತೆಗಳನ್ನ ತಮಿಳ್ನಾಡಲ್ಲಿ ಅಷ್ಟು ಸುಲಭ ಹಾಕಲ್ಲ. ಯಾಕೆ ಹಾಕಲ್ಲ ಅಂದ್ರೆ, ತಮಿಳ್ನಾಡಿನಲ್ಲಿ 1968 3 ಲ್ಯಾಂಗ್ವೇಜ್ ಫಾರ್ಮುಲಾ ಕಿತ್ತಾಕಿ 2 ಲ್ಯಾಂಗ್ವೇಜ್ ಮಾಡಿ ಅಲ್ಲಿ ಹಿಂದಿ ಕಲ್ತಿಲ್ಲ. ಇಲ್ಲಿ ನಮ್ಮ ಲೀಡರ್ಸ್ಗಳು, ನಮ್ಮ ಪಕ್ಷಗಳು ಅಲ್ಲಿಂದ ನಾವು 3 ಲ್ಯಾಂಗ್ವೇಜ್ ನಮಗೆ ಹಿಂದಿ ಕಲ್ಸ್ಬಿಟ್ಟು ಎಕ್ಸಾಮ್ ಮಾಡಿಸಿ, ಇವಾಗ ಏನಾಗತ್ತೆ ಅಂದ್ರೆ ಹಿಂದಿ ಇವರು ಬಂದ್ಬಿಟ್ಟು ನಾವು ಅದಕ್ಕೆ ಕಲ್ತಿರೋದ್ರಿಂದ ನಾವು ಗುಲಾಮರಾಗ್ತೀವಿ. ಇದೇನು ಒಂದ್ ರೀತಿ ಹಿಂದಿ ಹೇರಿಕೆ ಅನ್ನೋದು ಬರೀ ಯಾವುದೋ ಒಂದು ಹೇರ್ತಾ ಇರಲ್ಲ, ಬಿಸ್ನೆಸ್ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಲೀಡರ್ಸ್ಗಳಿಗೂ ಕೂಡ ಈ ಹಿಂದಿ ಹೇರಿಕೆನ ಅವಕಾಶಗಳು ಮಾಡಿಕೊಟ್ಟು ನಮ್ಮ ಕರ್ನಾಟಕ ತನನ ದುರ್ಬಲಗೊಳಿಸಿದ್ರು ಇಷ್ಟು ವರ್ಷಗಳಿಂದ. ಸೊ ನಾವ್ ಇದನ್ನ ಕೇಳ್ತಾ ಇದ್ವಿ, ಇದು ಒಂದು ಪ್ರತಿರೋಧ, ಇದು ಒಂದು ನ್ಯಾಯದ ಪರಿಕಲ್ಪನೆ. ಆದ್ರೆ ಇದು ನಾವು ಬಹಳ ಮುಖ್ಯವಾಗಿ ಇದು ಒಂದು ಪ್ರೈವೇಟ್ ಬಾಡಿ ಆಗಿದ್ರು ವಿರೋಧ ಬೇಕಿದೆ. ಬಟ್ ಸರ್ಕಾರದಿಂದ ಎಷ್ಟು ಮಟ್ಟಿಗೆ ಇದನ್ನ ಮಾಡಿಸ್ಬೋದು, ಯಾಕಂದ್ರೆ ಇದು ಸರ್ಕಾರ ನೈತ್ಯದ ಹೇರಿಕೆ ಅಲ್ಲ. ಆದ್ರೆ ಏನ್ ಮಾಡ್ಬೋದು ಅಂದ್ರೆ, ಅವ್ರ ಬಿಸ್ನೆಸ್ಗೆ ನಾವು ಅಫೆಕ್ಟ್ ಮಾಡಿದ್ರೆ ಇದರಿಂದ ನಮಗೆ ಒಳ್ಳೆ ಒಂದು ಪರಿಣಾಮ. ಅವರು ಬದಲಾಗ್ತಾರೆ, ಅವ್ರಿಗೆ ದುಡ್ಡು ಬರುತ್ತೆ ಅವ್ರು ಮಾಡ್ತಾರೆ. ಕನ್ನಡ ಹಾಕಿದ್ರೆ ಮಾತ್ರ ದುಡ್ಡು ಬರುತ್ತೆ ಅಂದ್ರೆ ಮಾಡ್ತಾರೆ, ಕನ್ನಡ ಜೊತೆ ಹಿಂದಿ ಹಾಕಿ ನಮ್ಗೆ ವಿರೋಧ ಬರುತ್ತೆ ಅಂದ್ರೆ ಬಿಡ್ತಾರೆ. ಅಂದ್ರೆ ಅವ್ರಿಗೆ ಹಣಕಾಸಿನ ಇಂಟ್ರೆಸ್ಟ್ ಅಂದ್ರೆ ಅಲ್ಲಿ ನಾವು ಕೈ ಹಾಕ್ಬಿಟ್ಟು ನಮ್ಮ ಸಿದ್ಧಾಂತ ನಾವು ಗಟ್ಟಿಯಾಗಿ ನಿಂತ್ಕೊಂಡು. ಚೇತನ್ ಅವರೇ, ನೀವು ಜಾಯ್ನ್ ಆಗೋಕ್ ಮುಂಚೆ ನಾವು ಅದೇ ಚರ್ಚೆ ಮಾಡ್ತಿದ್ವಿ ನೋಡಿ. ಇವಾಗ ತಮಿಳ್ನಾಡಿನಲ್ಲಿ ದ್ವಿಭಾಷಾ ಸೂತ್ರ, ನಾವು 3 ಭಾಷೆಗಳ ಸೂತ್ರವನ್ನ ಅಳವಡಿಸ್ಕೊಂಡಿದೀವಿ, ನಮಗೆ ಭಾಷೆ ಗೊತ್ತೂ ಆಗುತ್ತೆ, ಅದ್ರ ಬಳಕೆಗೆ ಅವಕಾಶನೂ ಕೊಡ್ತೀವಿ ಅನ್ನೋದೇ ನಮ್ ದೌರ್ಭಾಗ್ಯನ? ಅದೇ ನಮ್ಮ ವೀಕ್ನೆಸ್ ಅನ್ನೋ ರೀತಿಯಲ್ಲಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡಿದ್ರೆ ಎಷ್ಟು ದಿನ ಸುಮ್ಮನಿರೋದು? 100% ಸತ್ಯ. ಇದನ್ನ ಒಂದು ಅನ್ಯಾಯದ ವ್ಯವಸ್ಥೆಯಲ್ಲಿ ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರ ಮೇಲೆ ಹೇರೋದು ಒಂದು ಪ್ರಯತ್ನ ಇದು. ಇವಾಗ ನಮಗೆ ನಮ್ಮ ಲೀಡರ್ಸ್ಗಳು ಯಾವುದೇ ಕಾರಣಕ್ಕೂ ಕಿತ್ತಾಕದೆ ನಾವು ಈ ಹಿಂದಿಯನ್ ರಾಜಕಾರಣಿ ಪಕ್ಷಗಳಿಂದ ನಾವು ಎಲ್ಲೋ ಒಂದ್ ಕಡೆ ನಾವು ಒಂದು ನಮ್ಮನ್ನ ಅಬ್ಯೂಸ್ ಮಾಡಿರೋದ್ರಿಂದ ಭಾಷೆ ವಿಚಾರಗಳಲ್ಲಿ, ಎಷ್ಟೋ ವಿಚಾರಗಳಲ್ಲಿ ನಮಗೆ ಹಿಂದಿ ಕಲ್ಸಂಗ ಆಗ್ಬಿಟ್ಟಿದೆ. ಎಕ್ಸಾಮ್ಗಳು ಪಾಸ್ ಮಾಡ್ಬೇಕು ಅಂದ್ರೆ ಹಿಂದಿ ಕಲಿಬೇಕು. ಹಿಂದಿ ಕಲ್ಸಾಗ ಏನಾಗುತ್ತೆ ಅಂದ್ರೆ ಬೇರೆ ರಾಜ್ಯದಿಂದ ಅದು ಒಂದ್ ರೀತಿ ಆರ್ಥಿಕವಾಗಿ ಶಿಕ್ಷಣದಿಂದ ಮೇಲ್ ಬರೋರಾಗಿರ್ಬೋದು, ಅಥವಾ ಒಂದು ಶ್ರಮಜೀವಿಗಳಿಂದ ತಳಮಟ್ಟದಿಂದ ಕೆಲಸಗಳು ಬರೋದಿರ್ಬೋದು. ಅವ್ರಿಗೆ ನಮಗೆ ಕನ್ನಡ ಕಲಿಯಕ್ಕೆ, ಕರ್ನಾಟಕ ಭಾಷೆಗಳು ಕಲಿಯಕ್ಕೆ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಅವರು ನಮಗೂ ಹಿಂದಿ ಬರುತ್ತೆ, ನಾವು ಹಿಂದಿ ಕಲ್ತ್ಬಿಟ್ಟು ಅವ್ರ ಜೊತೆ ಮಾತಾಡ್ಬಿಡ್ತೀವಿ. ಸೊ ಇದನ್ನ, ಈ ಸಿಸ್ಟಮ್ ಅನ್ನ, ಹಿಂದಿಯನ್ನ ಗುಲಾಮರಾಗಕ್ಕೆ ಈ ವ್ಯವಸ್ಥೆ ನಮಗ್ ಮಾಡಿದೆ. ನಮಗಿದು ಪ್ರತಿರೋಧ. ಇದನ್ನ ನಾವು ಪ್ರಶ್ನೆ ಮಾಡಬೇಕು.
ಖಂಡಿತ ಇದು ಬಿಸ್ನೆಸ್ ಇಂಟ್ರೆಸ್ಟ್ ಇರಬಹುದು, ಇದು ಸರ್ಕಾರ ಹೇಳ್ತಾ ಇಲ್ಲದೆ ಇರಬಹುದು. ಆದ್ರೆ ಬಂಡವಾಳಶಾಹಿ ವ್ಯವಸ್ಥೆಗೂ ಭಾಷೆಯ ಒಂದು ರೀತಿಯ ತಾರತಮ್ಯದ ಒಂದು ರೀತಿ ಪ್ರಾಬಲ್ಯಕ್ಕೂ ಒಂದಕ್ಕೊಂದು ನಿಕಟ ಸಂಬಂಧ ಇದೆ. ನಾವು ವಿರೋಧ ಮಾಡಲೇಬೇಕು. ಅದು ಒಂದು ಸಿಂಬಾಲಿಕ್ ಜೊತೆ ಆರ್ಥಿಕವಾಗೂ ಅದು ಪರಿಗಣಿಸಬೇಕು. ಸೊ ಆ ರೀತಿಯಲ್ಲಿ ದುಡ್ಡಿನ ವಿಚಾರದಲ್ಲಿ ಅವರಿಗೆ ಭಯ ಬಂದ್ರೆ, ದುಡ್ಡಿನ ವಿಚಾರದಲ್ಲಿ ಪರ್ಮಿಷನ್ ಭಯ ಬಂದ್ರೆ ಅವಾಗ ಅವರು ಬಿಟ್ಕೊಡ್ತಾರೆ, ಅವರು ದಾರಿಗೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲಿ ಕೇವಲ ಅಭಿಮಾನಿಗಳು ಅಥವಾ ಕನ್ನಡಿಗರು ಪ್ರಶ್ನೆ ಮಾಡಿದ್ರು ಹಿಂದಿ ಪೇಜನ್ನ ಸ್ಟಾಪ್ ಮಾಡಬೇಕು ಅಥವಾ ಅದನ್ನ ರದ್ದು ಮಾಡಬೇಕು ಅನ್ನೋದು ಅಷ್ಟಕ್ಕೆ ಮಾತ್ರನಾ? ನಾನು ಆಗ್ಲೇ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೆ, ನಮ್ಮ ನ್ಯಾಷನಲ್ ಮೀಡಿಯಾಗಳು, ರಾಷ್ಟ್ರೀಯ ಮಾಧ್ಯಮಗಳು ಇದನ್ನ ಹೆಂಗ್ ಪರಿಗಣಿಸ್ತಿದೆ ಅಂತಂದ್ರೆ, ಕನ್ನಡಿಗರು ಪ್ರಶ್ನೆ ಮಾಡೋದೇನೆ ದಾರ್ಷ್ಟ್ಯ. ಪ್ರಶ್ನೆ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಸ್ವೀಕೃತಿ ಮನೋಭಾವನೆ ಇಲ್ಲ, ಬೇರೆ ಭಾಷೆಗಳನ್ನ ಸಹಿಸೋದೇ ಇಲ್ಲ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಆಗ್ತಿದೆಯಲ್ಲ, ಇದನ್ನ ನಾವು ಪ್ರಶ್ನೆ ಮಾಡ್ಬೇಕಾ ಅಂತ ಹೇಳಿ ನಮ್ಮ ಎರಡನೇ ಬ್ರೇಕಿಂಗು. ಜೊತೆಗೆ ಚೇತನ್ ಅಹಿಂಸಾ ಅವರು ಕೂಡ ಇದೇ ನಿಟ್ಟಿನಲ್ಲಿ ಮಾತನಾಡಿದ್ರು. ಬಹುಶಃ ಅವರು ದೂರವಾಣಿ ಸಂಪರ್ಕ ಕೂಡ ಸಿಗ್ತಾರೆ ಎರಡನೇ ಬ್ರೇಕಿಂಗ್ ಆದ್ಮೇಲೆ. ಪೇಜ್ ತೆಗೆದಿದ್ದು ಬೇರೆ ಆ ಭಾಷೆಗಳ ಅಭಿಮಾನಿಗಳಿಗೋಸ್ಕರ. ಈಗ ಜೋಸೆಫ್ ಸರ್ ಕೂಡ ಇದೇ ಹೇಳ್ತಿದ್ರು, ಬೇರೆ ಭಾಷೆಯವರು ಅರ್ಥ ಮಾಡ್ಕೊಳ್ಳಿ, ಅಪ್ಡೇಟ್ನ ತೆಗೆದುಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾವು ಮಾಡಿದ್ವಿ, ದಬ್ಬಾಳಿಕೆ ಅಥವಾ ಹೇರಿಕೆ ಉದ್ದೇಶ ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ತಿದ್ದಾರೆ. ಆದರೆ ಈ ನೆಲದ ಬೆಳವಣಿಗೆಗಳನ್ನ ಗಮನದಲ್ಲಿಟ್ಕೊಂಡ್ರೆ ಇಲ್ಲಿ ಭಾಷಾ ವಿಚಾರದಲ್ಲಿ ಆಗ್ತಾ ಇರುವ ಸಂಘರ್ಷಗಳನ್ನ ತಿಳಿದುಕೊಳ್ಳದೆ ಇಂಥ ಪ್ರಯತ್ನ ಕೈ ಹಾಕಿದ್ರೆ ಇದನ್ನ ಕೇವಲ ನಾವು ಒಂದು ಅಪ್ಡೇಟ್ ಅನ್ನ ಕೊಡೋ ಸಲುವಾಗಿ ಮಾಡಿದ ಪ್ರಯತ್ನ ಅಂತ ಮಾತ್ರ ಪರಿಗಣಿಸ್ಲಿಕ್ಕೆ ಸಾಧ್ಯನಾ? ನಾವಿದನ್ನ ಪ್ರಶ್ನೆ ಮಾಡಿಬಿಟ್ರೆ ಕನ್ನಡಿಗರು ದಾರ್ಷ್ಟ್ಯ ಮಾಡ್ತಿದ್ದಾರೆ, ಪ್ರತಿ ವಿಚಾರಕ್ಕೂ ಕೂಡ ತಗಾದೆ ತೆಗಿತಾ ಇದ್ದಾರೆ, ಕನ್ನಡಿಗರಿಗೆ ವಿಶಾಲ ಮನೋಭಾವನೆ ಇಲ್ಲವೇ ಇಲ್ಲ, ಹಿಂದಿ ಅಂದ್ಬಿಟ್ರೆ ಸಾಕು ಉರಿದು ಬೀಳ್ತಾರೆ, ಈ ರೀತಿಯಾದೆಲ್ಲ ವಿಶ್ಲೇಷಣೆಗಳು ರಾಷ್ಟ್ರೀಯ ಮಾಧ್ಯಮದಲ್ಲಿ. ಇನ್ಫ್ಯಾಕ್ಟ್ ಜೋಸೆಫ್ ಸರ್ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ರು, ಭಾಸ್ಕರ್ ರಾವ್ ಅವರು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ರು. ಇಂಥದ್ದೇ ಪ್ರಶ್ನೆಗಳು. ಹಾಗಾದ್ರೆ ನಾವು ಕೇಳಬಾರ್ದ ಪ್ರಶ್ನೆ? ಎಷ್ಟು ದಿನಗಳ ಕಾಲ ಇದೇ ರೀತಿಯಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಭಾಷೆನ ಉಳಿಸ್ಕೊಳ್ಳಿಕ್ಕೆ ನಾವು ಹೋರಾಟವನ್ನೇ ಮಾಡಬೇಕು ಅಂತ ಹೇಳಿ ಚೇತನ್ ಅಹಿಂಸಾ ಅವರ ರಿಯಾಕ್ಷನ್ ಬೈಟ್ ಇತ್ತು. ಬಹುಶಃ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಹಾಗಾಗಿ ಅದನ್ನು ಪ್ಲೇ ಮಾಡದೆ ನೇರವಾಗಿ ಚೇತನ್ ಅವ್ರನ್ನೇ ನಾನು ಪ್ರಶ್ನೆ ಮಾಡ್ತೀನಿ. ಬಿಸ್ನೆಸ್ಸು, ವ್ಯಾಪಾರ, ಹಾಗಾಗಿ ಅದರ ಎಕ್ಸ್ಪ್ಯಾನ್ಷನ್ಗೆ ಏನು ಬೇಕೋ ಅದು ಮಾಡ್ತಾರೆ. ಹಿಂದಿ ಅಭಿಮಾನಿಗಳಿಗೋಸ್ಕರ ಹಿಂದಿ ಅಪ್ಡೇಟ್ ಆಯಿತು ಸರ್, ಬಟ್ ಬಂಡವಾಳ ಅಂತಿರೋದು ಕನ್ನಡಿಗರ ಅಭಿಮಾನ, ಬಂಡವಾಳ ಅಂತಿರೋದು ಕನ್ನಡಿಗರ ಪ್ರೀತಿ. ಹಾಗಾಗಿ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಂತಂದ್ರೆ ಅದಕ್ಕೆ ಬೆಲೆ ಕೊಡಬೇಕಾಗಿರೋದು ಕರ್ತವ್ಯ ಅಲ್ವಾ ಅಂತ ಹೇಳಿ ಚೇತನ್ ಸರ್. ಇದು ನಮಗೆ ಹಿಂದಿ ಮಾಧ್ಯಮದವರು ಏನಾದ್ರು ಹೇಳ್ತಾ ಇದ್ರೆ ಇದು ಕನ್ನಡಿಗರು, ಕರ್ನಾಟಕದವರು ಸಹಿಷ್ಣುತೆಯಿಂದ ಇದನ್ನು ಒಪ್ತಾ ಇಲ್ಲ, ಅಲ್ವೇ ಅಲ್ಲ. ಇದನ್ನ ಒಪ್ತಾ ಇಲ್ಲದೆ ಇರೋದು ಯಾಕಂದ್ರೆ ನಮ್ಮಂತ ಕರ್ನಾಟಕದವ್ರಿಗೆ ಸಂವಿಧಾನದ ಒಂದು ಒಕ್ಕೂಟದ ವ್ಯವಸ್ಥೆಯ ಪರಿಕಲ್ಪನೆ ನಾವು ಎತ್ತಿ ಹಿಡಿತಾ ಇದ್ದೀವಿ. ಬಹಳ ಮುಖ್ಯವಾಗಿ ನಮಗೆ ಈ ದೇಶದ ಪರಿಕಲ್ಪನೆ ಒಂದು ರಾಜ್ಯಕ್ಕೆ ಒಂದು ಭಾಷೆ, ಮತ್ತೆ ಕರ್ನಾಟಕದ ಎಲ್ಲ ನಮ್ಮ ಭಾಷೆಗಳು ಕರ್ನಾಟಕದ ಭಾಷೆಗಳು. ಬಹಳ ಮುಖ್ಯವಾಗಿ ಇದು ಒಂದು ಬಿಸ್ನೆಸ್ ಇಂಟ್ರೆಸ್ಟೇ. ಆ ಬಿಸ್ನೆಸ್ ಇಂಟ್ರೆಸ್ಟ್, ಹಣಕಾಸಿನ ಇಂಟ್ರೆಸ್ಟ್ ನ ಪ್ರಶ್ನೆ ಮಾಡಬೇಕು ಅಂದ್ರೆ ವಿಚಾರದ ಜೊತೆ ಅವ್ರಿಗೆ ಹಣಕಾಸಿನ ಲಾಸ್ ಆಗೋ ರೀತಿನಲ್ಲೂ ಕೂಡ ನಾವು ಅದನ್ನ ಆಲೋಚನೆ ಮಾಡಬೇಕು. ಅವಾಗ ಅವ್ರು ಬದಲಾಗ್ತಾರೆ. ನೀವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನನ್ಗೆ ಬಹುಶಃ ಈ ಹಿಂದಿ ಇದನ್ನ ಖಾತೆಗಳನ್ನ ತಮಿಳ್ನಾಡಲ್ಲಿ ಅಷ್ಟು ಸುಲಭವಾಗಿ ಹಾಕಲ್ಲ. ಯಾಕೆ ಹಾಕಲ್ಲ ಅಂದ್ರೆ, ತಮಿಳ್ನಾಡಿನಲ್ಲಿ 1968 3 ಲ್ಯಾಂಗ್ವೇಜ್ ಫಾರ್ಮುಲಾ ಕಿತ್ತಾಕಿ 2 ಲ್ಯಾಂಗ್ವೇಜ್ ಮಾಡಿ ಅಲ್ಲಿ ಹಿಂದಿ ಕಲ್ತಿಲ್ಲ. ಇಲ್ಲಿ ನಮ್ಮ ಲೀಡರ್ಸ್ಗಳು, ನಮ್ಮ ಪಕ್ಷಗಳು ಅಲ್ಲಿಂದ ನಾವು 3 ಲ್ಯಾಂಗ್ವೇಜ್ ನಮಗೆ ಹಿಂದಿ ಕಲ್ಸ್ಬಿಟ್ಟು ಎಕ್ಸಾಮ್ ಮಾಡಿಸಿ, ಇವಾಗ ಏನಾಗತ್ತೆ ಅಂದ್ರೆ ಹಿಂದಿ ಇವರು ಬಂದ್ಬಿಟ್ಟು ನಾವು ಅದಕ್ಕೆ ಕಲ್ತಿರೋದ್ರಿಂದ ನಾವು ಗುಲಾಮರಾಗ್ತೀವಿ. ಇದೇನು ಒಂದ್ ರೀತಿ ಹಿಂದಿ ಹೇರಿಕೆ ಅನ್ನೋದು ಬರೀ ಯಾವುದೋ ಒಂದು ಹೇರ್ತಾ ಇರಲ್ಲ, ಬಿಸ್ನೆಸ್ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಲೀಡರ್ಸ್ಗಳಿಗೂ ಕೂಡ ಈ ಹಿಂದಿ ಹೇರಿಕೆನ ಅವಕಾಶಗಳು ಮಾಡಿಕೊಟ್ಟು ನಮ್ಮ ಕರ್ನಾಟಕ ತನನ ದುರ್ಬಲಗೊಳಿಸಿದ್ರು ಇಷ್ಟು ವರ್ಷಗಳಿಂದ. ಸೊ ನಾವ್ ಇದನ್ನ ಕೇಳ್ತಾ ಇದ್ವಿ, ಇದು ಒಂದು ಪ್ರತಿರೋಧ, ಇದು ಒಂದು ನ್ಯಾಯದ ಪರಿಕಲ್ಪನೆ. ಆದ್ರೆ ಇದು ನಾವು ಬಹಳ ಮುಖ್ಯವಾಗಿ ಇದು ಒಂದು ಪ್ರೈವೇಟ್ ಬಾಡಿ ಆಗಿದ್ರು ವಿರೋಧ ಬೇಕಿದೆ. ಬಟ್ ಸರ್ಕಾರದಿಂದ ಎಷ್ಟು ಮಟ್ಟಿಗೆ ಇದನ್ನ ಮಾಡಿಸ್ಬೋದು, ಯಾಕಂದ್ರೆ ಇದು ಸರ್ಕಾರ ನೈತ್ಯದ ಹೇರಿಕೆ ಅಲ್ಲ. ಆದ್ರೆ ಏನ್ ಮಾಡ್ಬೋದು ಅಂದ್ರೆ, ಅವ್ರ ಬಿಸ್ನೆಸ್ಗೆ ನಾವು ಅಫೆಕ್ಟ್ ಮಾಡಿದ್ರೆ ಇದರಿಂದ ನಮಗೆ ಒಳ್ಳೆ ಒಂದು ಪರಿಣಾಮ. ಅವರು ಬದಲಾಗ್ತಾರೆ, ಅವ್ರಿಗೆ ದುಡ್ಡು ಬರುತ್ತೆ ಅವ್ರು ಮಾಡ್ತಾರೆ. ಕನ್ನಡ ಹಾಕಿದ್ರೆ ಮಾತ್ರ ದುಡ್ಡು ಬರುತ್ತೆ ಅಂದ್ರೆ ಮಾಡ್ತಾರೆ, ಕನ್ನಡ ಜೊತೆ ಹಿಂದಿ ಹಾಕಿ ನಮ್ಗೆ ವಿರೋಧ ಬರುತ್ತೆ ಅಂದ್ರೆ ಬಿಡ್ತಾರೆ. ಅಂದ್ರೆ ಅವ್ರಿಗೆ ಹಣಕಾಸಿನ ಇಂಟ್ರೆಸ್ಟ್ ಅಂದ್ರೆ ಅಲ್ಲಿ ನಾವು ಕೈ ಹಾಕ್ಬಿಟ್ಟು ನಮ್ಮ ಸಿದ್ಧಾಂತ ನಾವು ಗಟ್ಟಿಯಾಗಿ ನಿಂತ್ಕೊಂಡು. ಚೇತನ್ ಅವರೇ, ನೀವು ಜಾಯಿನ್ ಆಗೋಕ್ ಮುಂಚೆ ನಾವು ಅದೇ ಚರ್ಚೆ ಮಾಡ್ತಿದ್ವಿ ನೋಡಿ. ಇವಾಗ ತಮಿಳ್ನಾಡಿನಲ್ಲಿ ದ್ವಿಭಾಷಾ ಸೂತ್ರ, ನಾವು 3 ಭಾಷೆಗಳ ಸೂತ್ರವನ್ನ ಅಳವಡಿಸ್ಕೊಂಡಿದೀವಿ, ನಮಗೆ ಭಾಷೆ ಗೊತ್ತೂ ಆಗುತ್ತೆ, ಅದ್ರ ಬಳಕೆಗೆ ಅವಕಾಶನೂ ಕೊಡ್ತೀವಿ ಅನ್ನೋದೇ ನಮ್ ದೌರ್ಭಾಗ್ಯನ? ಅದೇ ನಮ್ಮ ವೀಕ್ನೆಸ್ ಅನ್ನೋ ರೀತಿಯಲ್ಲಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡಿದ್ರೆ ಎಷ್ಟು ದಿನ ಸುಮ್ಮನಿರೋದು? 100% ಸತ್ಯ. ಇದನ್ನ ಒಂದು ಅನ್ಯಾಯದ ವ್ಯವಸ್ಥೆಯಲ್ಲಿ ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರ ಮೇಲೆ ಹೇರೋದು ಒಂದು ಪ್ರಯತ್ನ ಇದು.
ಇವಾಗ ನಮಗೆ ನಮ್ಮ ಲೀಡರ್ಸ್ಗಳು ಯಾವುದೇ ಕಾರಣಕ್ಕೂ ಕಿತ್ತಾಕದೆ ನಾವು ಈ ಹಿಂದಿಯನ್ ರಾಜಕಾರಣಿ ಪಕ್ಷಗಳಿಂದ ನಾವು ಎಲ್ಲೋ ಒಂದ್ ಕಡೆ ನಾವು ಒಂದು ನಮ್ಮನ್ನ ಅಬ್ಯೂಸ್ ಮಾಡಿರೋದ್ರಿಂದ ಭಾಷೆ ವಿಚಾರಗಳಲ್ಲಿ ಎಷ್ಟೋ ವಿಚಾರಗಳಲ್ಲಿ ನಮಗೆ ಹಿಂದಿ ಕಲ್ಸಂಗ ಆಗ್ಬಿಟ್ಟಿದೆ. ಎಕ್ಸಾಮ್ಗಳು ಪಾಸ್ ಮಾಡ್ಬೇಕು ಅಂದ್ರೆ ಹಿಂದಿ ಕಲಿಬೇಕು. ಹಿಂದಿ ಕಲ್ಸಾಗ ಏನಾಗುತ್ತೆ ಅಂದ್ರೆ ಬೇರೆ ರಾಜ್ಯದಿಂದ ಅದು ಒಂದ್ ರೀತಿ ಆರ್ಥಿಕವಾಗಿ ಶಿಕ್ಷಣದಿಂದ ಮೇಲ್ ಬರೋರಾಗಿರ್ಬೋದು ಅಥವಾ ಒಂದು ಶ್ರಮಜೀವಿಗಳಿಂದ ತಳಮಟ್ಟದಿಂದ ಕೆಲಸಗಳು ಬರೋದಿರ್ಬೋದು. ಅವ್ರಿಗೆ ನಮಗೆ ಕನ್ನಡ ಕಲಿಯಕ್ಕೆ ಕರ್ನಾಟಕ ಭಾಷೆಗಳು ಕಲಿಯಕ್ಕೆ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಅವರು ನಮಗೂ ಹಿಂದಿ ಬರುತ್ತೆ, ನಾವು ಹಿಂದಿ ಕಲ್ತ್ಬಿಟ್ಟು ಅವ್ರ ಜೊತೆ ಮಾತಾಡ್ಬಿಡ್ತೀವಿ. ಸೊ ಇದನ್ನ ಈ ಸಿಸ್ಟಮ್ ಅನ್ನ ಹಿಂದಿಯನ್ನ ಗುಲಾಮರಾಗಕ್ಕೆ ಈ ವ್ಯವಸ್ಥೆ ನಮಗ್ ಮಾಡಿದೆ. ನಮಗಿದು ಪ್ರತಿರೋಧ. ಇದನ್ನ ನಾವು ಪ್ರಶ್ನೆ ಮಾಡಬೇಕು. ಖಂಡಿತ ಇದು ಬಿಸ್ನೆಸ್ ಇಂಟ್ರೆಸ್ಟ್ ಇರಬಹುದು, ಇದು ಸರ್ಕಾರ ಹೇಳ್ತಾ ಇಲ್ಲದೆ ಇರಬಹುದು. ಆದ್ರೆ ಬಂಡವಾಳಶಾಹಿ ವ್ಯವಸ್ಥೆಗೂ ಭಾಷೆಯ ಒಂದ್ ರೀತಿಯ ತಾರತಮ್ಯದ ಒಂದ್ ರೀತಿ ಪ್ರಾಬಲ್ಯಕ್ಕೂ ಒಂದಕ್ಕೊಂದು ನಿಕಟ ಸಂಬಂಧ ಇದೆ. ನಾವು ವಿರೋಧ ಮಾಡಲೇಬೇಕು. ಅದು ಒಂದು ಸಿಂಬಾಲಿಕ್ ಜೊತೆ ಆರ್ಥಿಕವಾಗೂ ಅದು ಪರಿಗಣಿಸಬೇಕು. ಸೊ ಆ ರೀತಿಯಲ್ಲಿ ದುಡ್ಡಿನ ವಿಚಾರದಲ್ಲಿ ಅವರಿಗೆ ಭಯ ಬಂದ್ರೆ, ದುಡ್ಡಿನ ವಿಚಾರದಲ್ಲಿ ಪರ್ಮಿಷನ್ ಭಯ ಬಂದ್ರೆ ಅವಾಗ ಅವರು ಬಿಟ್ಕೊಡ್ತಾರೆ, ಅವರು ದಾರಿಗೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ.